ಎಲ್ಲರಿಗೂ ಶರಣಾರ್ಥಿಗಳು. ನಾನು ಈ ಹಿಂದೆ ಆರ್ಯ ಧರ್ಮ ದರ್ಶನ ಅನ್ನುವಂಥ ಒಂದು ಹೊಸ ಮಾಲಿಕೆಯನ್ನ ನಾನು ಯೂಟ್ಯೂಬಲ್ಲಿ ಆರಂಭ ಮಾಡಿದ್ದು ತಾವೆಲ್ಲ ನೋಡಿದ್ದೀರಿ. ಆ ಆರ್ಯ ಧರ್ಮ ದರ್ಶನದಲ್ಲಿ ಆರ್ಯ ಧರ್ಮದ ಅತ್ಯಂತ ಉಚ್ಚ ಪದ್ಧತಿಗಳು, ಆಚರಣೆಗಳು, ಸಂಸ್ಕೃತಿಗಳ ಬಗ್ಗೆ ಪರಿಚಯ ಮಾಡಿಸಿಕೊಡುವ ಉದ್ದೇಶ. ಅಲ್ಲಿ ಆರ್ಯ ಧರ್ಮದ ಲೈಂಗಿಕ ಪ್ರಕ್ರಿಯೆಗಳು, ಆರ್ಯ ಧರ್ಮದಲ್ಲಿ ದಾಂಪತ್ಯದ ಮಾದರಿಗಳು, ಹೀಗೆ ಅನೇಕ ವಿಷಯಗಳನ್ನಿಟ್ಟುಕೊಂಡು ನಾನು ಒಂದು 6-7 ವಿಡಿಯೋ ಮಾಡಿರಬಹುದು. ಅದರ ಮುಂದುವರೆದ ಭಾಗವಾಗಿ ಆರ್ಯ ಧರ್ಮ ದರ್ಶನದಲ್ಲಿ ಆರ್ಯ ಧರ್ಮದಲ್ಲಿ ಎಂಥೆಂಥ ಪದ್ಧತಿಗಳು ಇದ್ದವು ಅಂದರೆ ಇಡೀ ಜಗತ್ತೇ ಹೆಮ್ಮೆ ಪಡಬೇಕು ಅಂಥ ಪದ್ಧತಿಗಳಿದ್ದು. ಈ ಸಂಬಂಧಿಗಳಲ್ಲಿ ಸಹೋದರ ಸಹೋದರಿಯರ ನಡುವೆ ನಡೀತಕ್ಕಂಥ ಮದುವೆಗಳು, ಇದು ಕೂಡ ಆರ್ಯ ಧರ್ಮ ದರ್ಶನದ ಮದುವೆಯ ಒಂದು ಮಾದರಿನೇ. ಇಲ್ಲಿ ನಾವು ಆರ್ಯ ಧರ್ಮದ ವಿವರಣೆಯನ್ನು ಕೊಟ್ಟಾಗ ತಮಗೆಲ್ಲ ಈ ಹಿಂದೆ ಆಗಿರೋದರಿಂದ ನಾನು ಮತ್ತೊಮ್ಮೆ ಆರ್ಯ ಧರ್ಮದ ಬಗ್ಗೆ ಹೆಚ್ಚಿನ ವಿವರಣೆಗಳಲ್ಲಿ ಕೊಡೋದು ಬಯಸೋದಿಲ್ಲ. ಮಹಾಭಾರತದ ಆದಿ ಪರ್ವದಲ್ಲಿ ಬ್ರಹ್ಮನಿಂದ ವಂಶಾವಳಿ ಸ್ಥಾಪನೆ ಆಗ್ತದೆ ಅನ್ನುವಂಥದ್ದನ್ನು ಓದ್ತೇವೆ. ಅಲ್ಲಿ ಬ್ರಹ್ಮನಿಗೆ 3 ಮಕ್ಕಳು ಅಂತ ಹೇಳಲಾಗ್ತದೆ. ಒಬ್ಬ ಮರೀಚಿ, ದಕ್ಷ ಮತ್ತು ಧರ್ಮ, ಇನ್ನೊಬ್ಬಕಿ ಮಗಳು. ಬ್ರಹ್ಮನಿಗಿರ್ತಕ್ಕಂಥ 3 ಮಂದಿ ಗಂಡು ಮಕ್ಕಳನ್ನ ವಂಶವಾಹಿನಿಯಲ್ಲಿ ಗುರುತಿಸಲಾಗ್ತದೆ. ವಂಶಾವಳಿಯಲ್ಲಿ ಮಗಳನ್ನ ವಂಶಾವಳಿಯಲ್ಲಿ ಗುರುತಿಸಲಾಗೋದಿಲ್ಲ. ಹಾಗಾಗಿ ಮಗಳನ್ನ ವಂಶಾವಳಿಯಲ್ಲಿ ಸೇರಿಸಲಾಗೋದಿಲ್ಲ ಅನ್ನೋ ಕಾರಣಕ್ಕೆ ದಕ್ಷ ತನ್ನ ತಂಗಿಯನ್ನೇ ಮದುವೆ ಆಗ್ತಾನೆ. ಅಂದರೆ ಬ್ರಹ್ಮನ ಮಗ ದಕ್ಷ ಬ್ರಹ್ಮನ ಒಬ್ಬಳು ಮಗಳಿರ್ತಾಳಲ್ಲ, ಆ ಮಗಳನ್ನು ಅಂದ್ರೆ ಆ ತಂಗಿಯನ್ನೇ ಮದುವೆ ಆಗ್ತಾನೆ. ಮದುವೆಯಾಗಿ 50ರಿಂದ 60 ಮಕ್ಕಳನ್ನು ಹಡಿತಾನೆ ಅನ್ನುವಂಥದ್ದು ಆರ್ಯ ಧರ್ಮದ ಗ್ರಂಥಗಳಲ್ಲಿ, ಅದು ಮಹಾಭಾರತದ ಆದಿ ಪರ್ವದಲ್ಲಿ ಬರ್ತದೆ. ಇನ್ನು ಪೋಷನ್ ಮತ್ತು ಆತನ ತಂಗಿ ಅಚ್ಛೋದ ಅಂದರೆ ಅಣ್ಣ ತಂಗಿ ಮದುವೆಯಾದ ಉದಾಹರಣೆಗಳು, ಹೆಚ್ಚಿನ ಉದಾಹರಣೆಗಳು ಪುರುಕುತ್ಸ ಮತ್ತು ನರ್ಮದ, ವಿಪ್ರಚಿತ್ತ ಮತ್ತು ಸಂಹಿತ, ನಹುಷ ಮತ್ತು ವಿರಜ, ಶುಕ್ತ ಮತ್ತು ಉಶನ, ಅಂಶುಮಂತ ಮತ್ತು ಯಶೋಧ, ಶುಕ ಮತ್ತು ಪಿವರಿ. ಇವು ಆರ್ಯ ಧರ್ಮದಲ್ಲಿ ಬರುವ ಪೌರಾಣಿಕ ಪಾತ್ರಗಳು, ಅಣ್ಣ ತಂಗಿಯ ಮದುವೆಗಳು. ಈ ಎಲ್ಲವನ್ನ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರಹಗಳು ಮತ್ತು ಭಾಷಣಗಳು ಸಂಪುಟ 3 ಪುಟ ಸಂಖ್ಯೆ 771ರಲ್ಲಿ ನೋಡಿದಾಗ ಆರ್ಯ ಧರ್ಮದಲ್ಲಿ ಅಣ್ಣ ತಂಗಿಯರ ಮದುವೆ ಹೇಗೆ ನಡೀತಿದ್ವು ಅನ್ನೋದರ ಬಗ್ಗೆ ವಿವರಗಳು ಸಿಗ್ತವೆ ನಮಗೆ. ಇನ್ನು ಆರಂಭದಲ್ಲಿ ಆರ್ಯ ಧರ್ಮದಲ್ಲಿ ಮದುವೆಯ ನಿಯಮಗಳೇ ಇರಲಿಲ್ಲ, ಹೇಗಬೇಕಾಗಿತ್ತು. ಬ್ರಹ್ಮ ತನ್ನ ಮಗಳನ್ನು ಮದುವೆ ಆಗ್ತಾನೆ ಅನ್ನೋದು ನಾವು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೇನೆ. ಬ್ರಹ್ಮ ತನ್ನ ಮಗಳಾದ ಶತರೂಪೆ ಅಥವಾ ಸರಸ್ವತಿ ಅಂತ ನಾವು ಹೇಳ್ತೇವಲ್ಲ, ಆ ಶತರೂಪಿಯನ್ನು ಮದುವೆ ಆಗ್ತಾನೆ. ಬ್ರಹ್ಮ ಮತ್ತು ಸರಸ್ವತಿಗೆ ಹುಟ್ಟದ ಮಗ ಪೃಥು ವಂಶದ ಮೂಲಿಗ. ಇನ್ನು ತಂದೆ ಮಗಳು ಮದುವೆ ಆಗಂತ ಅನೇಕ ಉದಾಹರಣೆಗಳು ಕೇವಲ ಬ್ರಹ್ಮ ಮತ್ತು ಶತರೂಪೇದಷ್ಟೇ ಅಲ್ಲ, ಅದರ ಜೊತೆಗೆ ಜುಹುನು ಮತ್ತು ಜಾಹ್ನವಿ, ಸೂರ್ಯ ಮತ್ತು ಉಷಾ, ಕಾನಿನ ಪುತ್ರರು ಎಂಬ ಪ್ರಯೋಗದಿಂದ ತಂದೆ ಮಗಳ ಮದುವೆ ಆರ್ಯ ಧರ್ಮದಲ್ಲಿ ಸಾಮಾನ್ಯ ಸಂಗತಿ ಆಗಿತ್ತು ಅಂತ ಆರ್ಯ ಧರ್ಮ ಗ್ರಂಥಗಳು ಹೇಳ್ತವೆ. ತಂದೆ ಮಗ ಇಬ್ಬರೂ ಒಂದೇ ಹೆಣ್ಣನ ಮದುವೆಯಾದ ಉದಾಹರಣೆಗಳು ಕೂಡ ಆರ್ಯ ಧರ್ಮದಲ್ಲಿ ಸಿಗ್ತವೆ. ಬ್ರಹ್ಮ ಮನುವಿನ ತಂದೆ, ಬ್ರಹ್ಮನ ಮಗ ಮನು ಅಂತ ನಾನು ಹೇಳಿದೆ. ಆ ಮನು ತನ್ನ ತಾಯಿಯಾದ ಶತರೂಪೆ ಅಂದ್ರೆ ಸರಸ್ವತಿಯನ್ನು ಮದುವೆ ಆಗ್ತಾನೆ. ಅಂದ್ರೆ ಸರಸ್ವತಿ ತನ್ನ ತಂದೆ ಬ್ರಹ್ಮನನ್ನೂ ಮದುವೆ ಆಗ್ತಾಳೆ, ತನ್ನ ಮಗ ಮನುವನನ್ನೂ ಕೂಡ ಮದುವೆ ಆಗ್ತಾಳೆ. ಹೇಗಿದೆ ಇದು ಆರ್ಯ ಧರ್ಮದ ದಾಂಪತ್ಯ ಮಾದರಿ. ಇನ್ನು ಶ್ರದ್ಧಾ, ಇವಳು ವೈಶಸ್ಪನನ ಹೆಂಡತಿ, ಅವರ ಮಗ ಮನು. ಶ್ರಾದ್ದ ಮನುವಿನ ಹೆಂಡತಿ ಕೂಡ. ಇದರ ಜೊತೆಗೆ ಅಣ್ಣನ ಮಗಳನ್ನೇ ಮದುವೆ ಆದಂಥ ಉದಾಹರಣೆಗಳು. ದಕ್ಷ ಮತ್ತು ಬ್ರಹ್ಮ ಅಣ್ಣ ತಮ್ಮಂದಿರಾಗಿದ್ರೂ ಕೂಡ ಚಿಕ್ಕಪ್ಪನ ಮಗಳೊಂದಿಗೆ ಮದುವೆಯನ್ನಾಗ್ತಾರೆ. ಕಶ್ಯಪ, ಆತನಿಗೆ 13 ಜನ ಹೆಂಡರು, ಅವರೆಲ್ಲ ದಕ್ಷನ ಮಕ್ಕಳು. ದಕ್ಷ ಕಶ್ಯಪನ ತಂದೆ, ಮರೀಚಿಯ ಸಹೋದರ. ಋಗ್ವೇದದಲ್ಲಿ ಹೇಳಿರುವ ಯಮ ಮತ್ತು ಯಮಿ ಇವು ಅಣ್ಣ ತಂಗಿಯರ ಮದುವೆಗಳು. ಯಮಿ ಯಮನನ್ನು ಕೂಡಲು ಇಚ್ಛಿಸಿದಾಗ ಯಮ ನಿರಾಕರಿಸ್ತಾನಂತ ಬರೀಲಾಗ್ತದೆ. ಮಗ ತಾಯಿಯ ಲೈಂಗಿಕತೆ ಕೂಡ ಆರ್ಯ ಧರ್ಮದ ವಿಶೇಷತೆ. ತಾಯಿ ಮಕ್ಕಳ ಲೈಂಗಿಕತೆ ಇಲ್ಲಿ ನೋಡ್ರಿ. ಅರ್ಜುನ ಮತ್ತು ಊರ್ವಶಿ. ಅರ್ಜುನ ತಂದೆ ಇಂದ್ರನ ಸಖಿಯಾದ ಊರ್ವಶಿಯ ಜೊತೆಗೆ ಲೈಂಗಿಕತೆಗೆ ಪ್ರಸಂಗ ಬರ್ತದೆ. ಇಲ್ಲಿ ಕಾಂಡವ ದಹನದ ನಂತರ ಅರ್ಜುನ ಇಂದ್ರಲೋಕಕ್ಕೆ ಹೋಗಿ ಊರ್ವಶಿಗೆ ಮನಸೋಲುತ್ತಾನೆ ಅಂತ ಹೇಳಲಾಗ್ತದೆ. ಇಂದ್ರನ ಒಪ್ಪಿಗೆ ಮೇರೆಗೆ ತಾಯಿಯೊಂದಿಗೆ ಲೈಂಗಿಕತೆಗೆ ಯಾಚಿಸುತ್ತಾಳೆ ಊರ್ವಶಿ. ಆದರೆ ಅರ್ಜುನ ಅದನ್ನ ತಿರಸ್ಕರಿಸ್ತಾನೆ ಅಂತ ಬರೀತಾರೆ. ಅಂದ್ರೆ ಊರ್ವಶಿ ಅರ್ಜುನನ ತಾಯಿ, ಇಂದ್ರನ ಹೆಂಡತಿ ಅಥವಾ ಸಖಿ. ಹೆಂಡತಿ ಅಲ್ಲ, ಸಖಿ. ಊರ್ವಶಿ ಅರ್ಜುನನೊಂದಿಗೆ ಕೂಡ್ಲಿಕ್ಕೆ ಪ್ರಯತ್ನ ಮಾಡ್ತಾಳೆ, ತನ್ನ ಮಗನೊಂದಿಗೆ. ಅರ್ಜುನ ಅದನ್ನು ನಿರಾಕರಿಸ್ತಾನೆ. ಆದರೆ ಇಂದ್ರ ಅದಕ್ಕೆ ಒಪ್ಪಿಗೆಯನ್ನು ಕೊಡ್ತಾನೆ ಅನ್ನೋದು ಬಹಳ ಗಮನಾರ್ಹವಾದಂಥ ಒಂದು ಸಂಗತಿ. ಇನ್ನು ಸ್ವಂತ
ರಕ್ತ ಹಂಚಿಕೊಂಡವರೊಂದಿಗೆ ಲೈಂಗಿಕತೆ ಮಾಡತಕ್ಕಂಥದ್ದು ಕೂಡ ಆರ್ಯ ಧರ್ಮದ ವಿಶೇಷ. ಹರಿವಂಶದ 2ನೇ ಅಧ್ಯಾಯದಲ್ಲಿ ಇವರ ಪ್ರಕಾರ ಸೋಮ 10 ಜನ ತಂದೆಯರ ಮಗ, ಪ್ರತಿಯೊಬ್ಬರು ಪ್ರಲೇತ ಎಂದು ಕರೆಯಲಾಗ್ತದೆ. ಇವರಿಗೆ ಸೋಮನಿಗೆ ಮರೀಷಳೆಂಬ ಮಗಳು. ಸೋಮ ಸೇರಿ ಆತನ 10 ಜನ ತಂದೆಯರು ಮರೀಷನೊಂದಿಗೆ ಲೈಂಗಿಕ ಸಂಪರ್ಕವನ್ನು ಇಟ್ಕೊಂಡಂತ ಕತೆ ಆರ್ಯ ಧರ್ಮದ ವಿಶೇಷ. ಇದೇ ಅಧ್ಯಾಯದಲ್ಲಿ ದಕ್ಷ ಪ್ರಜಾಪತಿಯ ಕತೆ ಕೂಡ ಬರ್ತದೆ. ಸೋಮನ ಮಗನಾದ ದಕ್ಷ ಪ್ರಜಾಪತಿ ತನ್ನ 27 ಹೆಣ್ಣು ಮಕ್ಕಳನ್ನ ಸಂತಾನಾಭಿವೃದ್ಧಿಗೆ ಸೋಮನಿಗೆ ಕೊಡ್ತಾನೆ. ಹರಿವಂಶದ 3ನೇ ಅಧ್ಯಾಯದಲ್ಲಿ ದಕ್ಷ ತನ್ನ ಮಗಳನ್ನು ತನ್ನ ಸ್ವಂತ ತಂದೆಗೆ ಧಾರೆ ಎರೆದು ಕೊಟ್ಟ ಬಗ್ಗೆ ಕತೆ ಕೂಡ ಇದೆ. ಅವಳಿಂದ ಬ್ರಹ್ಮನಿಗೆ ನಾರದ ಹುಡ್ತಾನೆ. ಇದು ಆರ್ಯ ಧರ್ಮದ ವಿಶೇಷ. ತಮ್ಮ ಕುಟುಂಬದ ಹೆಂಗಸರನ್ನ ಬೇರೆಯವರಿಗೆ ಬಾಡಿಗೆ ಕೊಡ್ತಕ್ಕಂಥ ಕೆಲವೊಂದು ದಿನಗಳಿಗಾಗಿ ಆ ಪದ್ಧತಿ ಕೂಡ ಆರ್ಯ ಧರ್ಮದಲ್ಲಿ ಇತ್ತು. ಮಹಾಭಾರತದ 103ನೇ ಮತ್ತು 125ನೇ ಅಧ್ಯಾಯದ ಮಾಧವಿ ಜೀವನ ಚರಿತ್ರೆಯನ್ನು ನಾವು ಅವಲೋಕಿಸಿದಾಗ ಇಲ್ಲಿ ಯಯಾತಿಯ ಮಗಳು ಮಾಧವಿ, ಅವಳನ್ನ ಗಾವಲನಿಗೆ ಉಡುಗೊರೆಯಾಗಿ ಕೊಡಲಾಗ್ತದೆ. ಹೆಣ್ಣು ಮಕ್ಕಳನ್ನ ಉಡುಗೊರೆಯಾಗಿ ಕೊಡ್ತಕ್ಕಂಥದ್ದು, ಹೆಣ್ಣು ಮಕ್ಕಳನ್ನ ಕನ್ಯಾದಾನ ಮಾಡಿ ಕೊಡ್ತಕ್ಕಂಥದ್ದು, ಹೆಣ್ಣು ಮಕ್ಕಳನ್ನ ಮಾರಾಟ ಮಾಡತಕ್ಕಂಥದ್ದು, ಹೆಣ್ಣು ಮಕ್ಕಳನ್ನ ಬಾಡಿಗೆ ಕೊಡ್ತಕ್ಕಂಥದ್ದು ಎಲ್ಲ ಆರ್ಯ ಧರ್ಮದ ಉಚ್ಚ ಸಂಸ್ಕೃತಿಯ ಭಾಗಗಳು. ಋಷಿಯಾಗಿದ್ದ ಗಾಲವ ಅವಳನ್ನು ಒಬ್ಬರಾದ ಮೇಲೆ ಒಬ್ಬರಂತೆ 3 ಜನ ರಾಜರುಗಳಿಗೆ ಅವರಿಂದ ಮಗು ಹುಟ್ಟುವವರೆಗೆ ಬಾಡಿಗೆ ಕೊಡ್ತಾನಾಕಿ. 3ನೇ ರಾಜನ ಸರದಿ ಮುಗಿದ ಮೇಲೆ ಮಾಧವಿಯನ್ನ ಅವರು ಗಾಲವನಿಗೆ ಒಪ್ಪಿಸ್ತಾರೆ. ಅವಳನ್ನು ವಿಶ್ವಾಮಿತ್ರ ತನ್ನ ಹೆಂಡತಿಯಾಗಿಸ್ಕೊಳ್ತಾನೆ. ಮುಂದೆ ಮಗುವಾದ ಮೇಲೆ ಮತ್ತು ಗಾಲವನಿಗೆ ಮತ್ತೆ ವಾಪಸ್ ಆಕೆಯನ್ನು ಕೊಡ್ತಾನೆ. ಆಗ ಗಾಲವ ಆಕೆಯನ್ನು ಆಕೆಯ ತಂದೆಗೆ ವಾಪಸ್ ಕೊಡ್ತಾನೆ ಅನ್ನುವಂಥ ಕತೆ. ಹೆಣ್ಣನ್ನು ಯಾವ ರೀತಿಯಾಗಿ ಆರ್ಯ ವೈದಿಕ ಧರ್ಮದಲ್ಲಿ ನೋಡಲಾಗ್ತಿತ್ತು ಮತ್ತು ಆರ್ಯ ವೈದಿಕ ಧರ್ಮ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದ ಧರ್ಮ ಹೇಗೆ, ಅದರ ಪದ್ಧತಿಗಳು ಯಾವ ರೀತಿಯಾಗಿ ಇದ್ದುವು ಅನ್ನೋದು ಈ ಭಾರತ ದೇಶ ಕಂಡ ಅತ್ಯುತ್ತಮ ವಿದ್ವಾಂಸ, ದಾರ್ಶನಿಕ ಮತ್ತು ವಿಮರ್ಶಕರಾದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರಹಗಳು ಮತ್ತು ಭಾಷಣಗಳು. ಅದರಲ್ಲಿ ವಿಶೇಷವಾಗಿ ಸಂಪುಟ 3 ಪುಟ ಸಂಖ್ಯೆ 771ರಲ್ಲಿ ಆರ್ಯ ಧರ್ಮದಲ್ಲಿ ಬರತಕ್ಕಂಥ ಈ ಸಂಬಂಧಗಳು, ಲೈಂಗಿಕ ಸಂಬಂಧಗಳು, ಮದುವೆಯ ಸಂಬಂಧಗಳ ಕುರಿತು ಬಹಳ ವಿವರವಾಗಿ ಡಾಕ್ಟರ್ ಬಾಬಾ ಸಾಹೇಬರು ಬರೀತಾರೆ. ಹಾಗಾಗಿ ಆರ್ಯ ಧರ್ಮ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದ ಧರ್ಮ. ಅನೇಕ ಶ್ರೇಷ್ಠ ಪರಂಪರೆಗಳು, ಮಾದರಿ ಪರಂಪರೆಗಳು ಈ ಧರ್ಮದಲ್ಲಿ ಹಾಸು ಹೊಕ್ಕಾಗಿ ಸೇರಿಕೊಂಡಿದ್ದಾವೆ ಅಂತ ಬಹಳ ಹೆಮ್ಮೆಯಿಂದ ಪ್ರತಿಯೊಬ್ಬ ಸನಾತನ ಆರ್ಯ ವೈದಿಕ ಧರ್ಮದವ ಹೇಳಿಕೊಂಡು ತಿರುಗಬೇಕು ಅಂತ ನಾನಂತೂ ಬಯಸ್ತೇನೆ. ಶರಣು ಶರಣಾರ್ಥಿಗಳು. ಸತ್ಯವನ್ನು ಪ್ರತಿಪಾದಿಸುವ, ಜನರನ್ನು ಜಾಗೃತೆಗೊಳಿಸುವ ನನ್ನ ವಿಡಿಯೋಗಳನ್ನು ತಪ್ಪದೇ ನೋಡುತ್ತೀರಿ. ನೋಡಿದ ಮೇಲೆ ತಮ್ಮ ಸಮೀಪದ ಬಂಧುಗಳಿಗೂ ಸ್ನೇಹಿತರಿಗೂ ಶೇರ್ ಮಾಡುವುದನ್ನು ಮರೆಯದಿರಿ. ಹಾಗೆಯೇ ಈ ಚಾನಲನ್ನು ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಜಾಯಿನ್ ಆಪ್ಷನನ್ನು ನಿಮ್ಮದಾಗಿಸಿಕೊಳ್ಳಿ. ಈ ಚಾನಲ್ ಬೆಳವಣಿಗೆಗೆ ಸಹಕರಿಸಿ. ಶರಣು ಶರಣಾರ್ಥಿ.